ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಅಸ್ಸಲಾಮು ಅಲೈಕುಮ್. ಇವತ್ತು ಎಂತ ಗೊತ್ತುಂಟ, ನಾನು ತೊಗೊಂಡು ಬಂದಿದ್ದೀನಿ ರೈಸ್ ಪುಡಿಯನ್ನು ತೊಗೊಂಡಿದ್ದೀನಿ. ಅಂದರೆ ಅಕ್ಕಿ ಹಿಟ್ಟು, ಆಮೇಲೆ ಬಾಯ್ಲ್ಡ್ ರೈಸ್ ಸ್ವಲ್ಪ ತೊಗೊಂಡಿದ್ದೀನಿ, ಆಮೇಲೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಶುಂಠಿ, ಒಂದು ಕಾಯಿ ಮೆಣಸು ಸಣ್ಣಗೆ ಹಚ್ಚಿದ್ದೀನಿ, ಒಂದು ಇಡ್ಲಿ ವಾಟಿಯಲ್ಲಿ ಸ್ವಲ್ಪ ಒಂದು 2-3 ಸ್ಪೂನಷ್ಟು ತೆಂಗಿನಕಾಯನ್ನು ತೊಗೊಂಡಿದ್ದೀನಿ, ಒಂದು 3 ಚಮಚಷ್ಟು ಇದು ಮೊಸರನ್ನು ತೊಗೊಂಡಿದ್ದೀನಿ, ಕರಿಬೇವು ಸೊಪ್ಪು, ಆಮೇಲೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ನಾನಿದು ಇವತ್ತು ಎಂತ ಮಾಡೋದಂದರೆ ರೈಸ್ ತೂತು ವಡೆ ಮಾಡ್ತಾಯಿದ್ದೀನಿ. ಆ ರೆಸಿಪಿಯನ್ನು ಮಾಡುವ ಅಂತೇಳಿ ಈಗ ಹೊರಟಿದ್ದೀನಿ ನಾನು. ಈಗ ಅದನ್ನು ಮಾಡುವ. ಮೊದಲಿಗೆ ರೈಸನ್ನು ರುಬ್ಬಬೇಕು. ರೈಸು ಮತ್ತು ತೆಂಗಿನಕಾಯನ್ನು ಹಾಕಿಬಿಟ್ಟು ಮೊಸರನ್ನು ಒಟ್ಟಿಗೆ ರುಬ್ಬುವ. ನಾನು 3 ಹಾಕಿದ್ದೀನಿ. ಬಾಯ್ಲ್ಡ್ ರೈಸ್, ತೆಂಗಿನಕಾಯಿ, ತೆಂಗಿನ ತುರಿಯನ್ನು, ಆಮೇಲೆ ಇದು ಮೊಸರನ್ನು ಹಾಕಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಎಂತ ಮಾಡ್ತೀನಿ, ರುಚಿಗೆ ಉಪ್ಪು ಈಗಲೇ ಹಾಕಬೇಕು. ಈಗಲೇ ಹಾಕುವ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಬಿ ಹಾಕ್ತೀನಿ. ನೋಡಿ, ಒಂದು ಬೌಲ್ ತೊಗೊಂಡಿದ್ದೀನಿ, ರುಬ್ಬಿ ಕೂಡ ತಂದಿದ್ದೀನಿ. ಇದಕ್ಕೆ ಒಂದು ಬೌಲ್ಗೆ ಇನ್ನು ನೋಡಿ, ಎಲ್ಲ ಮಿಕ್ಸರ್ ಕ್ಲೀನ್ ಮಾಡಿದ್ದಕ್ಕೆ ಹಾಕಿದ್ದೀನಿ ನಾನು. ಇನ್ನು ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡುವ. ರುಚಿಗೆ ಉಪ್ಪು ಎಷ್ಟು ಬೇಕು ಅಂತ ನೋಡ್ಕೋಬೇಕು. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊಡಕರೇನು ಹಾಕಲಿಕ್ಕಿಲ್ಲ, ಮೊಸರು ಹಾಕಿದ್ರೆ ಸಾಕು. ನೋಡಿ, ಇದನ್ನು ಹಿಟ್ಟನ್ನು ರೆಡಿ ಮಾಡಿಟ್ಟಿದ್ದೀನಿ. ನೋಡಿ, ಜಾಸ್ತಿ ತೆಳು ಮಾಡಲಿಕ್ಕಿಲ್ಲ, ಅದಾಗಿರಬೇಕು. ಈಗ ಈರುಳ್ಳಿ, ಇದು ಕೊತ್ತಂಬರಿ ಸೊಪ್ಪು, ಮೆಣಸು, ಶುಂಠಿ, ಕಾಯಿ ಮೆಣಸೆಲ್ಲ ಇದಕ್ಕೆ ಹಾಕುವ. ನೋಡಿ, ಹಿಟ್ಟನ್ನು ರೆಡಿ ಮಾಡಿ ಇಟ್ಟಿದ್ದೀವಿ. ಈಗ ವಡೆ ಸೇಪಲ್ಲಿ ಮಾಡಿ ಇದನ್ನು ಬಿಡಬೇಕು. ವಡೆ ಇರುತ್ತೆ ನೋಡಿ, ಆ ಥರ ಎಲ್ಲವನ್ನು ಕಟ್ ಮಾಡಿಟ್ಟ ಮಸಾಲೆಣ್ಣೆಲ್ಲವನ್ನು ಹಾಕಿದ್ದೀನಿ ನಾನು. ಈಗ ಸ್ವಲ್ಪ ಕೈಗೆ ನೀರು ಆಗಲಿ ಇಲ್ಲ ಎಣ್ಣೆ ಮುಟ್ಕೊಂಡು ಕೈಗೆ ಸ್ಪ್ರೆಡ್ ಮಾಡಿ ಈ ಥರ ಒಂದು ಉಂಡೆ ತೊಗೊಂಡು ನೋಡಿ, ಈ ಥರ ತೂತು ಮಾಡಿ ಹಾಕಿದರೆ ಆಯಿತು. ಸುಲಭದಲ್ಲಿ ಆಗುತ್ತೆ. ಸ್ವಲ್ಪ ಸೇಪ್ ಕೊಟ್ಟು ಮಾಡಿದರೆ ಆಯಿತು. ಎಣ್ಣೆಯನ್ನು ಬಿಸಿಯಾಗೋಕೆ ಇಟ್ಟಿದ್ದೀನಿ. ನೋಡಿ, ಇನ್ನೆಲ್ಲ ಫ್ರೈ ಮಾಡುವ. ಒಂದು 5-6 ಹಾಕ್ಬೋದು ಇದರಲ್ಲಿ ಎಣ್ಣೆಗೆ. ಅದರಿಗೊಂದು ಉಂಡೆ ಮಾಡಿ, ಆಮೇಲೆ ಸ್ವಲ್ಪ ಚಟ್ಟೆ ಮಾಡಿ ಈ ಥರ ನಮ್ಮ ಬೆರಳ ಸಹಾಯ ತೊಗೊಂಡು ಈ ಥರ ಹೊಟ್ಟೆ ಮಾಡಿ ತುತ್ತು ಮಾಡಬೇಕು. ಈ ಥರ ಮಾಡಿ ಹಾಕಿದರೆ ಆಯಿತು. ನೋಡಿ, ಈ ಥರ ಎಣ್ಣೆಗೆ ಹಾಕುವ. ಈಗ ಎಲ್ಲವನ್ನು ಸ್ವಲ್ಪ ಹಾಕಿದ್ದೀನಿ, ಒಂದು 5-6 ಹಾಕಿದ್ದೀನಿ. ಇನ್ನಿದು ಟರ್ನ್ ಮಾಡಿ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡಿ ತೆಗಿಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಫ್ರೈ ಎಲ್ಲ ಆಯಿತು. ಇನ್ನು ತೆಗಿತಾ ಇದ್ದೇನೆ ನಾನು. ತೆಗೆದುಬಿಟ್ಟು ಬೇರೆ ಹಾಕುವ. ತೆಗೆದುಬಿಟ್ಟು ಬೇರೆಯನ್ನು ಹಾಕುವ. ಕೈ ಮಾತ್ರ ಜಾಗ್ರತೆಯಾಗಿ ಹಾಕಬೇಕು. ಎಣ್ಣೆಲ್ಲ ಕೈಗೆ ಬರುತ್ತೆ. ನೋಡಿ, ಎಲ್ಲ ಫ್ರೈ ಮಾಡಿ ಆಯಿತು. ಇದನ್ನು ತೆಗಿತಾ ಇದ್ದೀನಿ ನಾನು. ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕುವ. ನೋಡಿ, ರೈಸ್ ತೂತು ವಡೆ ರೆಡಿ ಆಯಿತು. ತುಂಬ ಟೇಸ್ಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಸಾಸ್ ಜೊತೆಯೂ ತಿನ್ಬೋದು, ಚಟ್ನಿ ಜೊತೆಯೂ ತಿನ್ಬೋದು. ಆಮೇಲೆ ಮೊಸರು ನಾನು ಈರುಳ್ಳಿ ಕಟ್ ಮಾಡಿ ಹಾಕಿಟ್ಟಿದ್ದೀನಿ. ತುಂಬ ಚೆನ್ನಾಗಾಗ್ತದೆ ಅದರಲ್ಲಿ ಕೂಡ. ಉದ್ದಿನ ವಡೆಗಿಂತ ಇದು ತುಂಬ ಸೂಪರಾಗಿರುತ್ತೆ. ನೀವು ಮಾಡಲಿಲ್ಲ ಅಂದರೆ ಮಾಡಿಕೊಂಡು ತಿಂದುಬಿಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಸಾಫ್ಟಾಗಿ ಕೂಡ ಇರುತ್ತೆ, ಟೇಸ್ಟ್ ಇರುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ ನೋಡಿಕೊಂಡು ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್. ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು.